ನಾವು ಫೋನ್ ಯೂಸ್ ಮಾಡ್ಕೊಂಡು ನಿಂತಿದ್ದಾಗ ಆವಾಗಲೇ ನಮ್ಮ ಅಪ್ಪ ಬಂದು ಗಾಡಿನ ಪಾರ್ಕ್ ಮಾಡಿ ನಿಲ್ಲಿಸಿದ್ರು. ನಾನು ಒಂದೆರಡು ಶಾರ್ಟ್ಸ್ ತೊಗೊಬಿಡೋದ ಅಂದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ 4 ಇಂಡಿಕೇಟರ್ ಹಾಕಿ ಗಾಡಿದು ವಿಡಿಯೋ ಮಾಡ್ತಿದ್ದೆ. 3 से 3.5 साल से एक साथ भटक रहा हूँ खाने के वास्ते। पूरा मैसूर चप्पा चप्पा चार मार रही हूँ खाने के वास्ते। दिल्ली वाले का दिल बहुत बड़ा करते है, उससे बड़ा दिल कर को फुल मिक्स मार दली जी यार। ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಗುರುವಾರ ನಮ್ಮ ಹಾಸ್ಟೆಲ್ ಹುಡುಗರ ಜೊತೆ ಡಿನ್ನರ್ ಮಾಡಕ್ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಅಯ್ಯೋ ಕ್ಯಾಮ್ರಾ ಆಂಗಲ್ ಸರಿ ಇಲ್ಲ. ಓಕೆ, ಡನ್. ಹಾಸ್ಟೆಲ್ ಅಲ್ಲಿ ಇವತ್ತು ಮೊಟ್ಟೆ. ನಮ್ಗೆ ಮಾಂಸ ತಿನ್ಲಿಲ್ಲ ಅಂದ್ರೆ ಜೀರ್ಣನೇ ಆಗಲ್ಲ. ನಮ್ಗೆ ಹಾಸ್ಟೆಲ್ ಹುಡುಗರಿಗೆ ಪ್ರತಿ ಥರ್ಸ್ಡೇ ಮೊಟ್ಟೆ ಇರುತ್ತೆ. ತಿನ್ನಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಬಂಡಿ ಮೊಹಲ್ಲಾ ಹೊಂಟೋಗ್ತೀವಿ, ಇಲ್ಲ ಅಂದ್ರೆ ರೆಹಮಾನಿಯಾ ಮೊಹಲ್ಲಾ, ಎಲ್ಲಾದ್ರೂ ನಾನ್ ವೆಜ್ ಸಿಕ್ಕಿದ ಕಡೆ ಹೊಂಟೋಗ್ತೀವಿ. ಮಂಡೇ ಥರ್ಸ್ಡೇ ಇವೆರಡು ದಿವಸ ಆಚೆ ಜಾಸ್ತಿ ತಿನ್ನೋದು ನಾವು ಹಾಸ್ಟೆಲ್ ಬಾಯ್ಸ್. ಒಳ್ಳೆ ಊಟ ಹೋಗಿ ವೀಕ್ಸ್ ಎಲ್ಲ ದುಡ್ಡನ್ನ ಸೇವ್ ಮಾಡಿರೋದನ್ನ ಇವತ್ತು ಹೋಗಿ ಆರಿಸ್ಬಿಟ್ಟು ಬರ್ತೀವಿ. ಚೆನ್ನಾಗಿ ತಿನ್ಕೊಂಡ್ಬಂದಿರ್ತೀವಿ. ಇವತ್ತು ನಾವು ಹೋಗ್ತಿರೋದು ಸ್ಪಾಟ್ ದಿಲ್ಲಿ ದರ್ಬಾರ್ ಅಂತ ಮಂಡಿ ಮೊಹಲ್ಲಾದಲ್ಲಿದೆ. ಆ ಸ್ಪಾಟ್ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಏನಂತೀರ, ಸಕ್ಕತ್ತಾಗಿ ಸಿಗುತ್ತೆ ಫುಡ್. ಮಂಡೇನೋ ತರ್ಸ್ಬಿಟ್ಟು ತಿಂದಿದ್ವಿ, ಪಾರ್ಸಲ್ ತರ್ಸ್ಬಿಟ್ಟು ತಿಂದಿದ್ವಿ ನಾವು. ಏನೋ 950 ಏನೋ ಬಿಲ್ ಏನೋ ಮಾಡಿದ್ವಿ. ಇವತ್ತು ಮತ್ತೆ ಬೇರೆ ಬ್ಯಾಚ್ ಜೊತೆ ಹೋಗ್ತಿದೀವಿ. ಇವತ್ತು ಮಾಸ್ಟರ್ಸ್ ಅವ್ರ ಜೊತೆ ಹೋಗ್ತಿದೀವಿ. ಅವತ್ತು ನಮ್ಮ ಬ್ಯಾಚುಲರ್ಸ್ ಅವ್ರ ಜೊತೆ ಹೋಗಿದೆ. ಹಾಗೆ ನಾಳೆ ನಮ್ಮ ತಂದೆ ರ್ಯಾಲಿ ಹೊರಡೋ ದಿನ. ಅವರು ರ್ಯಾಲಿ ಹೊರಡ್ತಾ ಇದಾರೆ. ಅದು ಅರ್ಲಿ ಮಾರ್ನಿಂಗ್ 4 o'clockಗೆ ಮೈಸೂರು ಬಿಡ್ತಾರಂತೆ. ಅದಕ್ಕೆ ಹಾಸ್ಟೆಲ್ ಅಲ್ಲಿ ಇದ್ರೆ ಅಲೋ ಮಾಡಲ್ವಲ್ಲ, ಒಂದೊಂದೇ ಗೇಟ್ ಓಪನ್ ಮಾಡಲ್ಲ. 5:30 ಗೇಟ್ ಓಪನ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡೋದ ಅಂದ್ಬಿಟ್ಟು ನಾನೇ ಹೊರಟ್ಬಿಟ್ಟಿದ್ದೀನಿ. ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಸ್ಟೇ ಆಗ್ತೀನಿ. ಅಲ್ಲಿ ಸ್ಟೇ ಆಗಿ ಬೆಳಿಗ್ಗೆ 3:30ಗೆಲ್ಲ ಎದ್ದುಬಿಟ್ಟು ಪ್ಯಾಲೇಸ್ ಹತ್ರ ಹೊರಡ್ತೀನಿ. ಅಲ್ಲಿ ಅಷ್ಟಕ್ಕೆ ಅಪ್ಪ ಬಂದಿರ್ಬೋದು. ಅಪ್ಪ ಏನಿಗೆ ಬರ್ತೀಯಾ ಬಿಡು ಅಂದ್ರು. ನಮ್ಗೆ ಕಾಂಟೆಂಟ್ ಸಿಗುತ್ತಲ್ಲ. ನಾನು ಈ ತರ ಯಾವತ್ತು ರ್ಯಾಲಿ ಅವ್ರು ಹೋಗಿರೋದು ನಾನು ನೋಡಿಲ್ಲ. ಫಸ್ಟ್ ಟೈಮ್. ಯಾವಾಗ್ಲೂ ಅವರು ರ್ಯಾಲಿ ಹೊರಡ್ತಿದ್ರೆ ನಾನು ಊರಲ್ಲಿ ಇರ್ತಿದ್ದೆ. ಅದೃಷ್ಟಕ್ಕೆ ಮೈಸೂರಲ್ಲೇ ಇದ್ದೀನಿ. ದೊಡ್ಡಮ್ಮನ ಮನೆಗೆ ಹೊಟ್ಟೋಗ್ತೀನಿ. ಹುಡ್ಡಿ ಎತ್ಕೊಳ್ಳೋದು ಬರ್ತದೆ. ಬೆಳಿಗ್ಗೆ ಚಳಿ ಇರುತ್ತೆ. ಇವಾಗ್ಲೇ ಚಳಿ ಹೊಡಿತಿದೆ. ಗಾಯ್ಸ್, ಈಗ ನಾನು ಹೇಳ್ದಂಗೆ ದಿಲ್ಲಿ ದರ್ಬಾರ್ಗೆ ಬಂದಿದ್ದೀನಿ. ಭಯ್ಯ ಬಾಯ್ಸ್ ಕ್ಯಾ ಬೋಲ್ತಿ ಸೋ? ತಂದೂರಿ ರೋಟಿ ಹಾಕ್ತಾ ಇದಾರೆ. ತಂದೂರು ಬಿಸಿ ಇದೆ ನೋಡಿ. ತೆಗ್ದು ಹಾಕ್ತಾ ಇದಾರೆ. ಇವತ್ತು ಏನೋ ಸ್ಪೆಷಲ್ ಮಾಡಿ ಹಾಕಿದೀನಿ ಅಂದ್ರು. ಅವ್ರು ಹಿಂದಿಲಿ ಹೇಳ್ತಾರೆ, ನಾನು ಆಮೇಲೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಬ್ಯಾಚ್ ಕ್ಯಾಕಿ ಬೋಲೆ ಆಟೆ के बारे में बोलो। ये आटे के अंदर बोलो। ये आटे के अंदर भाई अंडा है, दूध है, दही है, कस्टर्ड पाउडर है। उसके अंदर स्पेशल रोटी बनाई है। आज हम यही कल को स्पेशल बना लेगी जी, आपके लिए स्पेशल दिल्ली वाले का दिल बहुत बड़ा करते है, उससे बड़ा दिल कर को फुल मिक्स मार दली जी। आज ತಂದೂರಿ ಲೇತು. ಗಾಯ್ಸ್, ಈಗ ಲಾಸ್ಟ್ ಮಂಡೇನು ಬಂದಿದ್ದೆ ನಾನು. ಅವಾಗ ನಾನು ಪಾರ್ಸಲ್ ತಗೋಗಿದ್ದೆ. ಗೈಸ್, ಈ ತಂದೂರ್ ಒಳಗಡೆ 400 ಡಿಗ್ರಿ ಸೆಲ್ಸಿಯಸ್ ಇದು ಟೆಂಪರೇಚರ್ ಇರುತ್ತಂತೆ. क्या लोहा पिघलाता वो? क्या सर भी पिघलाता है? नहीं पिघलता। लोहे को कितना होना? 1000 के ऊपर। अस्सलाम वालेकुम। बहुत लेट कर दले। क्या करिए हमें, तुम बस स्टैंड के रास्ते से बदल के ना बोलो। नहीं, मैं नॉर्मल रूट से चाहे मंडी के अंदर की गली से। गाइस, ಇಲ್ಲಿ ಹಾಗೆ ನಿಮಗೆ ತಂದೂರು ಸಿಗುತ್ತೆ. ಬಾ, ये कौन सा तंदूर है? लो बोलो ना। ऊपर वाला कौन सा? ये चिकन अफगानी। चिकन अफगानी। और ये चिकन तंदूरी। चिकन तंदूरी। और क्या रहता है? क्रीम वाले कबाब, अफगानी कबाब। अफगानी कबाब भी, नॉर्मल कबाब। नॉर्मल कबाब भी, शीख कबाब। शीख कबाब। ठीक है। और सालन में क्या क्या? सालन बीफ कोरमा, चिकन कोरमा, अंदर देख लेंगे, चलो। चिकन, ये कीमा, कौन सा? पालक कीमा। ये चिकन स्टू। चिकन चिकन स्टू। चिकन का कौन सा ग्रेवी बना को? ग्रेवी चिकन। और ये बीफ कोरमा। क्या भाई, अभी मुंह में पानी आ जा रहा। और ये लौकी गोश्त। कई बार हम ना दूसरा बोलता है कि कोरमा खिलाते ना तुम्हें, दाल कोरमा। दाल गोश्त अलग अलग चंगेजी, बटर चिकन वगैरह सब बनाते हैं हम।
आज दाल कोरमा नहीं बने। हाँ वो चेंज करते रहते हैं रोज के लिए। और क्या है कि ये पाया गया। वाइट राइस है, सुबह में बिरयानी वगैरह रहता है नाश्ते को। ठीक है आप दो, आप ऑर्डर देती चाहो को खाएंगे। ಗೈಸ್ ಈಗ ತಂದೂರಿ ಶೀಖ್ ಬಂದಿದೆ, ಶೀಖ್ ಕಬಾಬ್ 2 ತರ, ಮಲೈ ಶೀಖ್ ಮತ್ತೆ ಇನ್ನೊಂದು ಯಾವ್ದೋ ಕೊಟ್ಟವ್ರೆ. ತಂದೂರಿ ರೋಟಿ ಸಹ ಬಂದಿದೆ. ಏಯ್ ಮೇರಾ ಕೋಬಿ ಖಾನೆ ಸಮಲೆ ಜರ ಗೈಸ್ ಈಗ ಎಲ್ಲ ತಿಂದು ಮುಗ್ದೋಯ್ತು, ಎಲ್ಲ ಕ್ಲೀನ್ ಆಗಿ ತಿಂದ್ಬಿಟ್ಟಿದೀವಿ. ಅವ್ರದ್ದು ರಿವ್ಯೂ ಕೇಳ್ತೀನಿ ಆಚೆ ಹೋಗಿ. ಎಲ್ಲ ಸಖತ್ತಾಗಿದೆ ಅಂತಿದ್ದಾರೆ, ನಾನೇ ಸಜೆಸ್ಟ್ ಮಾಡಿದ್ದು, ಕೇಳೋದ ರಿವ್ಯೂ. ಗೈಸ್ ಈಗೆಲ್ಲ ಮುಗೀತು, ಇಲ್ಲಿಂದ ಹೊರಡ್ತಿದೀವಿ. ಈಗ ರಿವ್ಯೂ ಕೇಳೋದ, ಸಜೆಸ್ಟ್ ಮಾಡಿದೆ ಹೆಂಗಿದೆ ಯಾವ ತರ ಇದೆ ಅಂತ. साथ भाई ऑनेस्ट रिव्यू, ऑनेस्ट। दिल खुश हो गया, दिल बहुत खुश हुआ, अल्फाज नहीं बयान करना। अच्छा था, बहुत मजा आ गया, दिल और दिमाग दो भी खुश हो गए। साथ भाई ऑनेस्ट रिव्यू। अस्सलाम वालेकुम, अच्छा था माशाल्लाह, मतलब आइटम भी अच्छा स्पेसिफिक था और ऐसा ट्राई कर कुछ नहीं था, लेकिन बहुत अच्छा लगा आइटम, अच्छा भी लगा और दिमाग में भी एक बार यह हो गया, मतलब किक मिल गया आइटम खाने से। अच्छा है, आप भी खा सकते हैं आइटम इंशाल्लाह। इतने दिनान से फिरते थे मैसूर में, काम भी होटला मिले नहीं, गए थे काम मिले, वहाँ कत वर्थ इट नहीं था, वो पैसे जो देते थे वैसा खाइत्यो नहीं होता था। परसों हमारे अरबाज भाई मिल को बोले यहाँ झींगे कर को, बड़ा जबरदस्त था, सस्ता भी था, बहुत मजेदार भी था। तुम नेक्स्ट कहीं भी जाना का तो मुझे कांटेक्ट करो, चीप एंड बेस्ट प्लेसेस में एडवाइस कर दूं। क्यों तो मैसूर में 3.5 साल से एक साथ भटक रहा हूँ खाने के वास्ते। पूरा मैसूर चप्पा चप्पा छान मार रहा हूँ खाने के वास्ते। पैसा जाने का रहा तो पूछते हैं नेक्स्ट टाइम कुछ एडवाइस कर दो। भैया चलो भैया, तुम्हें क्या की बोलते थे? पूछो तुम्हें उनको। सबसे पहले उनका इसलिए आसो पकाती का मैं नहीं, सबसे पहले पकाती का इसलिए आसो वीडियो में पकाती बेजार कर लेते, बाद में रोटी कमी कर लेते। दाल को भैया भेज दो इनको करो ना, वो नहीं डालिए, उनका भी इंटरव्यू लेको। हाँ डाल दो उनको, भैया दूध ले लगा दिन से। तुम्हें क्या बोलती दूध? हमारे लड़के थक जाते ना, शाम में दूध मारते हैं। पहलवान बना रहा हूँ रोटी बेलने के लिए। ताकत साथ में हरीरा पहनो, हरीरा। ಆಯ್ತು ಗೈಸ್, ನಮ್ಮ ವಿಡಿಯೋ ಕಂಟಿನ್ಯೂ ಮಾಡೋದ. ನಾನು ಹೊರಡ್ತೀನಿ, ನಮ್ಮ ದೊಡ್ಡಮ್ಮನ ಮನೆಗೆ ಹೊರಡ್ತೀವಿ. और क्या तुम्हें और कहीं भी जाने का है कि ದಿಲ್ಲಿ ದರ್ಬಾರಿಂದ ಊಟ ಮಾಡಿಕೊಂಡು ನಾವು ಬಂದಿದ್ದೆ ಮೊಘಲಯ ಕೋಲ್ಡ್ ಡ್ರಿಂಕ್ಸ್ಗೆ. ಇಲ್ಲಿ ಬಂದುಬಿಟ್ಟು ಲಸ್ಸಿ ಮತ್ತು ಖವೇಗಿ ಶರ್ಬತ್ನ ಆರ್ಡರ್ ಮಾಡಿದ್ವಿ. ಅದು ಬರೋ ಗಂಟೆ ವೇಟ್ ಮಾಡ್ತಿದ್ವಿ. ನಾನು ಸುಮಾರು ತಿಂಗಳಿಂದ ಶುಗರ್ ಫ್ರೀಯಲ್ಲಿದ್ದೆ, ಇವತ್ತು ಡಯಟ್ ಬ್ರೇಕ್ ಮಾಡ್ತಿದ್ದೀನಿ ಸುಮಾರು ದಿವಸ ಆದಮೇಲೆ. ಖುದಾ ಹಾಫಿಜ್, ಮಿಲ್ತು ಸುಬಾಂಗು. ಗೈಸ್ ಈಗ ಇವರು ಹೊರಡ್ತಿದ್ದಾರೆ, ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಹೊರಡ್ತೀನಿ. ದಿಲ್ಲಿ ದರ್ಬಾರಿಂದ ಹೊರಡ್ತಿದೀವಿ ಈಗ. ನಾವು ಬಂದಿದ್ದು ಮಂಡಿ ಮೊಹಲ್ಲಾ ಮೀನಾ ಬಜಾರ್ಗೆ. ಮೀನಾ ಬಜಾರಲ್ಲಿ ಫುಲ್ ಇದು ಮೀನಾ ಬಜಾರ್ ಫೇಮಸ್ ಫಾರ್ ಡ್ರೆಸ್, ಇದು ಶಾಪಿಂಗ್ಗೋಸ್ಕರ ಮೀನಾ ಬಜಾರ್ ತುಂಬಾ ಫೇಮಸ್ ಇದೆ. ಲೇಡೀಸ್ ಶಾಪಿಂಗ್ಗೋಸ್ಕರ ತುಂಬಾ ಫೇಮಸ್ ಇದೆ ನಮ್ಮ ಮೀನಾ ಬಜಾರ್. ನೋಡಿ ಫುಲ್ ಲೇಡೀಸ್, ನೀವೆಲ್ಲೆಲ್ಲಿ ನೋಡಿದ್ರು ಲೇಡೀಸ್ದೇ ಫುಲ್ ಕಾಣಿಸ್ತಾ ಇರುತ್ತೆ ಬಟ್ಟೆ. ಜನರಲ್ಲೂ ಲೇಡೀಸೇ ಕಾಣಿಸೋದು, ಫುಲ್ ಶಾಪಿಂಗ್ ಮಾಡ್ತಾ ಇರ್ತಾರೆ. ಈಗ ರಂಜಾನ್ ಟೈಮಲ್ಲಿ ಈ ರೋಡ್ ನ ಫುಲ್ ಬ್ಲಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ. ಎಲ್ಲಿ ಹೋಗ್ತಿದೀನಿ ಅಂತೀರಾ? ರಾತ್ರಿ ಏನಲ್ಲ, ಇದು ಬೆಳಿಗ್ಗೆ. ಈಗ ಟೈಮ್ ಬಂದ್ರು ಮಾರ್ನಿಂಗ್ 3:20 AM. ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗ್ತಿದೀನಿ ಅಂತನಾ, ನಮ್ಮಪ್ಪ ರ್ಯಾಲಿ ಹೋಗ್ತಾ ಇದ್ದಾರೆ ಇಲ್ಲಿಗೆ ಗುಜರಾತ್ಗೆ. ಆ ಗುಜರಾತಿಗೆ ರ್ಯಾಲಿ ಹೋಗ್ತಿದಾರಲ್ಲ, ಅದಕ್ಕೆ ಅವ್ರನ್ನ ಮೀಟ್ ಮಾಡೋದ ಅಂತ ಹೋಗ್ತಿದ್ದೀನಿ. ಅವರೆಲ್ಲರೂ ಪ್ಯಾಲೇಸ್ ಹತ್ರ ಬರ್ತಾರಂತೆ, ಪ್ಯಾಲೇಸ್ ಹತ್ರ ಹೋಗಿ ಮೀಟ್ ಮಾಡ್ತೀನಿ. ಹಾಗೆ ಫಸ್ಟ್ ನಮ್ಮ ಹಾಸ್ಟೆಲ್ಗೆ ಹೋಗ್ತೀನಿ, ಯಾಕಂದ್ರೆ ಟ್ರಾವೆಲಿಂಗ್ ಬ್ಯಾಗ್ದು ರೋಪ್ ನೆನ್ನೆ ಅಪ್ಪ ಕಟ್ಟಾಗೋಗಿದೆ ಅಂದ್ರು. ಅವ್ರ ಹತ್ರ ಇರೋ ರೋಪ್ ಕಟ್ಟಾಗಿದೆ ಅಂದ್ರು. ಅವ್ರು ಮತ್ತೆ ಬೇಡ ಅಂದ್ರು. ನಾನು ಏನಕ್ಕಿದ್ರು ತರಿಸಿಟ್ಟಿದ್ದೀನಿ ವಾಚ್ಮ್ಯಾನ್ ಆಫೀಸಲ್ಲಿ.
ಈಗ ಅಲ್ಲಿ ಹೋದ್ಮೇಲೆ ಏನಾದ್ರು ಕಟ್ಟಾಗೋದ್ರೆ ಕಷ್ಟ ಅಲ್ವಾ, ಅದಕ್ಕೆ ಕೊಟ್ಟು ಕಳ್ಸ್ಬಿಡೋದ, ಯೂಸ್ ಆದ್ರೆ ಅದೇ ಯೂಸ್ ಮಾಡ್ಲಿ, ಇಲ್ಲಾಂದ್ರೆ ಸುಮ್ಮನೆ ಅಲ್ಲಿ ಹೋಗಿ ಪರದಾಡ್ಬೇಕಾಗುತ್ತೆ, ಸುಮ್ಮನೆ ಹಿಂಸೆ ಆಗುತ್ತೆ. ಅಲ್ಲಿ ಹಿಂಸೆ ಪಡೋಕ್ಕಿಂತ ಒಳ್ಳೇದು ಬ್ಯಾಕಪ್ ಇಟ್ಕೊಂಡು ಹೋದ್ರೆ ಒಳ್ಳೇದಿರುತ್ತೆ. ಹೋಗಿ ಫಸ್ಟ್ ಹೋಗಿ ಎತ್ಕೊಬರೋದ. ಅಲ್ಲಿ ಸೆಕ್ಯೂರಿಟಿ ಆಫೀಸರ್ ನೈಟ್ ಇಟ್ಸ್ಬಿಟ್ಟಿದ್ದೀನಿ, ಯಾಕಂದ್ರೆ ನಮಗೆ ಹಾಸ್ಟೆಲ್ ನೈಟ್ 9:30 ಕ್ಲೋಸ್ ಆಗುತ್ತೆ, ಮಾರ್ನಿಂಗ್ 5 ಓಪನ್ ಆಗೋದು. ಅದಕ್ಕೆ ಬೆಟರ್ ಸುಮ್ಮನೆ ಹೋಗಿ ಗೇಟ್ ತೆಗೀರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಿಂತ ಅಲ್ಲೇ ಸೆಕ್ಯೂರಿಟಿಗೆ ಎದ್ದೇಳಿಸಿ ಇಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಐಡಿಯಾ. ನಾವು ಗಾಡಿ ಎತ್ಕೊಂಡು ಬೆಳಿಗ್ಗೆ ಹೊರಟಿದ್ದೀರಿ. ಚಳಿ ಇದೆ, ಹುಡಿ ಎತ್ಕೊಳ್ಳೋದು ಬರ್ತದೆ, ಹುಡಿ ಎತ್ಕೊಳ್ಳಲಿಲ್ಲ. ಈಗ ಹಾಸ್ಟೆಲ್ಗೆ ಹೋಗ್ತಿದ್ದೀರಲ್ಲ, ಪ್ಯಾಲೇಸ್ ಮುಂದೆಯಿಂದಾನೆ ಹೋಗೋದ, ಯಾಕಂದ್ರೆ ಯಾರಾದ್ರೂ ಬಂದಿದಾರ, ಯಾರು ಬಂದಿಲ್ವಾ ಸ್ವಲ್ಪ ನೋಡ್ಕೊಂಡು ಹೋಗೋದ. ರೈಡರ್ಸ್ ಬಂದಿದಾರ, ರೈಡರ್ಸ್ ಇರ್ಬೇಕಾ ಟ್ರಾವೆಲರ್ಸ್ ಇರ್ಬೇಕಾ? ರೈಡರ್ಸ್ ಬೆಸ್ಟ್ ಹೇಳ್ಬೋದು, ಇವನ ಪ್ರಾಪರ್ ರೈಡರ್ಸ್ ಅಂತಾರೆ. ಈಗ ಹುಡುಗರು ಬಂದ್ಬಿಟ್ಟು 4 ವೀಲಿ ಹೊಡ್ಕೊಂಡು ನಾವೇ ರೈಡರು ಅಂತಾರೆ, ಅವರೆಲ್ಲ ರಿಯಲ್ ರೈಡರ್ಸ್. ಜೀರಾ ಆಕ್ಸಿಡೆಂಟ್ ಮಾಡ್ಕೊಂಡು ಎಷ್ಟೋ ಸ್ಟೇಟ್ ಸುತ್ತಾಡಿ ಬರ್ತಾರಲ್ಲ, ಅವರು ನಿಜವಾದ ರೈಡರ್ಸ್. ಯಾರಾದ್ರೂ ಇದಾರ ನೋಡೋದ, ಇನ್ನು ಯಾರು ಕಾಣಿಸ್ತಾರೋ ಇಲ್ಲ. ಗೈಸ್, ಇದು ಯಾರು ಬಂದಿಲ್ಲ, ನಾನೇ ಬೇಗ ಬಂದ್ಬಿಡ್ತಿದ್ದೀನ, ಯಾರು ಇಲ್ವಲ್ಲ ಇಲ್ಲಿ. ಅಪ್ಪ ಪ್ಯಾಲೇಸ್ ಅಂತಾನೆ ಹೇಳಿದ್ದು. ಯಾವ ಪ್ಯಾಲೇಸ್ ಇದು? ಲಲಿತಾ ಮಹಲ್ ಇದ ಪ್ಯಾಲೇಸ್ ಯೂಶ್ವಲಿ ಇದೆ ಅನ್ನೋ ಇರುತ್ತೆ. ಫೋನ್ ಮಾಡ್ಕೊತೀನಿ, ಈಗ ಹಾಸ್ಟೆಲ್ ಹತ್ರ ನಿಂತು ರೋಪ್ ಇಸ್ಕೊಂಡು ಫೋನ್ ಮಾಡ್ಕೊತೀನಿ, ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ. ಆನ್ಲೈನ್ ಬರ್ತಿರ್ಬೋದು. ಗೈಸ್, ಈಗ ನಾನು ಅಪ್ಪಗೆ ಫೋನ್ ಮಾಡಿದ್ದೆ, ಅಪ್ಪ ಜೈಪುರ ಹತ್ರ ಬರ್ತಿದ್ದೀನಿ ಅಂದ್ರು. ಈಗ ಪ್ಯಾಲೇಸ್ ಹತ್ರ ಅಂದ್ರೆ ಫ್ರಂಟ್ ಗೇಟ್ ಅಲ್ಲಿ ಬಂತೆ, ಬ್ಯಾಕ್ ಗೇಟ್ ಅದೇ ಅಂಬಾರಿ ಹೋಗುತ್ತಲ್ಲ, ದೇವಸ್ಥಾನ ಇದೆಯಲ್ಲ, ಆ ಗೇಟ್ ಹತ್ರ ಬರ್ತಾರಂತೆ. ಇದು ನಾನು ರೋಪ್ ತಗೊಬರ್ತೀನಿ ಅಂತ ಹಾಸ್ಟೆಲ್ಗೆ ಹೋಗ್ತಿದ್ನಲ್ಲ, ರೋಪ್ ಬೇಡ, ನನ್ನ ಹತ್ರ ಇನ್ನೂ 2 ಎಕ್ಸ್ಟ್ರಾ ಇದೆ, ಪರವಾಗಿಲ್ಲ ಬಾ ಅಂದ್ರು. ಅದಕ್ಕೆ ವಾಪಸ್ ಗಾಡಿ ತಿರ್ಗಿಸ್ಕೊಬಿಟ್ಟೆ. ಈಗ ಅಂಗಡಿ ಗೇಟ್ ಹತ್ರ ಹೋಗಿ ನೋಡ್ದ, ಯಾರಾದ್ರೂ ಬಂದೇ ಇರ್ತಾರೆ. ಅಪ್ಪ ಜೈಪುರ ಅಂದ್ರೆ 20-25 ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತಾರೆ. ಜೈಪುರ ಜಾಸ್ತಿ ದೂರ ಏನಿಲ್ಲ, ಅದು ಜಾಸ್ತಿನೇ ಹೇಳಿದ್ ನಾನು ಟೈಮಿಂಗ್ಸ್, ಅಷ್ಟು ಹಿಡಿಯಲ್ಲ. ಈ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇಂದ ಹೊಡ್ಕೊಳ್ಳೋದು, ಆ ಕಡೆ ಸೈಡ್ ಬರುತ್ತಲ್ಲ. ಸುಮ್ನೆ 6 ಗೇಟಿಂದ ಹೋದ್ರೆ ಬಳಸ್ಕೊ ಬರಬೇಕು. ಗೈಸ್, ಈಗ ನಾನು ಪ್ಯಾಲೇಸ್ ಹತ್ರ ಬಂದು ನಿಂತಿದ್ದೀನಿ, ನೀವು ನೋಡ್ಬೋದು. ಪ್ಯಾಲೇಸ್ ಅಂಬಾರಿ ಹೋಗುತ್ತಲ್ಲ, ಆ ಗೇಟ್ ಹತ್ರ ಬಂದು ನಿಂತಿದ್ದೀನಿ. ನಾನೇ ಫಸ್ಟ್ ಬಂದ್ಬಿಟ್ಟಿದ್ದೀನಿ, ಯಾವ ಗಾಡಿನೂ ಬಂದಿಲ್ಲ. ಅಪ್ಪ ಜೈಪುರ ಅಂದ್ರಲ್ಲ, ಇನ್ನೇನ್ ಬಂದ್ಬಿಡ್ತಾರೆ. ಅಲ್ಲಿ ಗಂಟ 4 ಗಂಟೆಗೆಲ್ಲ ಇರ್ಬೇಕು ಅಂತ ಹೇಳಿದ್ದಾರೆ. ಇನ್ನು 4 ಗಂಟೆ ಆಗಿಲ್ಲ, ಆನ್ ದಿ ವೇ ಎಲ್ಲಾರು ಬರ್ತಾ ಇರ್ಬೋದು. ಅವರು ಬಂದಾದ್ಮೇಲೆ ಮೀಟ್ ಮಾಡಿಸ್ತೀನಿ. ಮೈಸೂರು, ನಮ್ ಮೈಸೂರು ಮಾತೆ ಬೇರೆ ಬಿಡ್ರಿ. ಕಾಣಿಸುತ್ತೆ ನೋಡಿ, ನೀವು ಒಂದು ಅಬ್ಸರ್ವ್ ಮಾಡ್ಬೋದು. ನೀವು ಮೈಸೂರು ಪ್ಯಾಲೇಸ್ ಫೋಟೋಸ್ ತಗೊಂಡ್ರೆ ಫೋನ್ ಎಷ್ಟೇ ಕೆಡ್ದಾಗಿದ್ರು ಫೋಟೋಸ್ ಚೆನ್ನಾಗಿ ಬರುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ, ಯಾವ ಫೋನ್ ಅಲ್ಲಿ ತಗೊಂಡ್ರು ಫೋಟೋಸ್ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಓಪೋ 2020 ಯೂಸ್ ಮಾಡ್ತಿದ್ದೆ, ಅವಾಗ್ಲೂ ಆಲ್ಮೋಸ್ಟ್ ನಾವು ಮೈಸೂರಲ್ಲಿ ಯೂಸ್ ಮಾಡಿದಾಗ ಯಾವ ಫೋನ್ ತಗೊಂಡ್ರು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ್ಲೂ ಹೆಂಗಿದೆ ಈ ರೋಡಲ್ಲಿ, ಬೆಳಿಗ್ಗೆ ಒಂದು 7 ಸ್ಟಾರ್ಟ್ ಐತೆ ಅಂದ್ರೆ ಫುಲ್ ರಶ್ ಆಗಿ ಹೋಗಿರುತ್ತೆ. ಇವಾಗ ನೋಡಿದ್ರೆ ಖಾಲಿ ಬೋಳ ಐತೆ ಇಲ್ಲಿ. ನಾನೊಬ್ನೇ ನಿಂತಿದ್ದೀನಿ ಇಡೀ ಸರ್ಕಲ್ ಅಲ್ಲಿ. ಸರಿ ಗೈಸ್, ಅವರು ಬರೋ ಗಂಟ ವೇಟ್ ಮಾಡದ, ಅಲ್ಲಿ ಗಂಟ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡದ. ನಾವು ಫೋನ್ ಯೂಸ್ ಮಾಡ್ಕೊಂಡು ನಿಂತಿದ್ದಾಗ ಆವಾಗಲೇ ನಮ್ಮ ಅಪ್ಪ ಬಂದು ಗಾಡಿನ ಪಾರ್ಕ್ ಮಾಡಿ ನಿಲ್ಲಿಸಿದ್ರು. ನಾನು 1-2 ಶಾರ್ಟ್ಸ್ ತೊಗೊಬಿಡೋದ ಅಂದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ 4 ಇಂಡಿಕೇಟರ್ ಹಾಕಿ ಗಾಡಿದು ವೀಡಿಯೋ ಮಾಡ್ತಿದ್ದೆ. ಇದೆಲ್ಲ ವೀಡಿಯೋ ಮಾಡುವಾಗ ಅದೃಷ್ಟಕ್ಕೆ ಮೈಕ್ ಆಫ್ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ವೇಟ್ ಮಾಡ್ತಾ ಒಂದು 15-20 ನಿಮಿಷಕ್ಕೆ ಬಾಕಿ ರೈಡರ್ಸ್ ಸಹ ಬಂದುಬಿಟ್ರು. ಆಮೇಲೆ ಗಾಡಿಗಳೆಲ್ಲ ಹೊರಡ್ತಿದೆ ಅಂತ ಅಂಕಲ್ಲು ಪೂಜೆ ಮಾಡಿ ಎಲ್ಲ ಗಾಡಿಗಳಿಗೆ ದೃಷ್ಟಿ ತೆಗಿತಿದ್ರು. ದೃಷ್ಟಿನ ತೆಗೆದ ತಕ್ಷಣ ಎಲ್ಲ ರೈಡರ್ಸ್ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದಾರೆ.
ಹೋಗ್ತಿರೋ ಗಾಡಿಗಳ ಜೊತೆ ನಾವು ಒಂದು ವೀಡಿಯೋ ಮಾಡ್ಕೊಳ್ಳೋದ, ನಾವು ಒಂದು ಫೀಲ್ ತೊಗೊಳ್ಳೋದ ಅಂದ್ಬಿಟ್ಟು ಆ ಗಾಡಿಗಳ ಜೊತೆ ನಾನು ಒಂದು ಸ್ವಲ್ಪ ದೂರ ಹೋದೆ. ಸ್ವಲ್ಪ ದೂರ ಹೋಗಿ ಮುಂದೆ ಗಾಡಿನ ನಿಲ್ಲಿಸ್ಕೊಂಡು ಗಾಡಿಗಳ ವೀಡಿಯೋಸ್ನ ಮಾಡಿದೆ. हम चले बहारों में गुनगुनाती राहों में धड़कने भी तेज है अब क्या करें वक्त है तो जीने दे दर्द है तो सीने दे ख्वाहिशें अनजान है अब क्या करें